ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಂದರೆ ಜೋಳದ ರೊಟ್ಟಿದು ವಿಡಿಯೋ ನಾನು ಹಾಕಿದ್ದೇನೆ ಒಂದು 2 ಸಲ. ಆದರೆ ಇದು ಜಿಗಿಟ್ ಹಾಕ್ಕೊಂಡು ಮಾಡೋದನ್ನು ವಿಡಿಯೋ ಹಾಕಿ ತೋರಿಸಿ ನಮಗೆ ಅಂತಂದು ಹೇಳಿ ತುಂಬ ಜನ ಕೇಳಿದರು. ಅದ್ರ ಸಂಬಂಧ ನಾನು ಈ ಥರ ಜಿಗಿಟ್ ಮಾಡಿಬಿಟ್ಟು ಜೋಳದ ಹಿಟ್ಟಿಂದ ಜಿಗಿಟ್ ಮಾಡಿಕೊಂಡು ಈ ಥರ ಸಾಫ್ಟಾಗಿ ಮೆತ್ತಗೆ ಹೂವಿನಂಗೆ ಮತ್ತು ಮಧ್ಯಾಹ್ನ ರಾತ್ರಿ ತಿಂದರೂ ಕೂಡ ಸಾಫ್ಟಾಗೇ ಇರ್ತವೆ. ಅದು ರೊಟ್ಟಿನ ಹೇಗೆ ಮಾಡೋದು ಅಂತಲೇ ನಾನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಗೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಆಲೂ ಫ್ರೈ ಪಲ್ಯ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೋಬೇಕಂತಂದರೆ ನೀವು ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಾಫ್ಟಾಗಿ ಮತ್ತು ಮೆತ್ತಗೆ ಈ ಥರ ಹೂವಿನಂಗೆ ರೊಟ್ಟಿ ಮಾಡಬೇಕು ಅಂತಂದು ಹೇಳಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನೋಡಿರಿ, ನಾನು ಒಂದು ಪಾತ್ರದಲ್ಲಿ ನೀರು ಹಿಡ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾನು ನೀರು ಹಾಕೋತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಅಳತೆ ಬೇಕಂದರೆ 1.5 ಲೋಟ ನೀರಿಗೆ 1 ಸ್ಪೂನಷ್ಟು ಈ ಥರ ಸ್ಪೂನಲ್ಲಿ 1 ಸ್ಪೂನಷ್ಟು ಹಿಟ್ಟು ಹಾಕೋಬೋದು ನೀವು. ನಿಮಗೆ ರ್ಯಾಂಡಮಾಗಿ ಗೊತ್ತಾಗುತ್ತೆ. ನಿಮಗೆ ಇದು ಏನು ಗಂಟಾದರೂ ಏನು ಪರವಾಗಿಲ್ಲ. ನೀವು ನಾದ್ಕೋಬೇಕಾದ್ರೂ ಕೂಡ ಅದು ಗಂಟು ಬಿಟ್ಬಿಡ್ತೈತಿ. ಇದು ಮುದ್ದೆ ಥರ ಏನು ಗಂಟಾಗಬಾರ್ದಪ್ಪ ಅಂತಂದೇನು ಹೆದರೋದೇನು ಬೇಕಾಗಿಲ್ಲ. ಯೂಶ್ವಲಿ ಗಂಟಾಗಲ್ಲ. ನೋಡಿರಿ, ನಾನು ಈಗ ಅಷ್ಟು ನೀರು ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ನಾನು ಹಿಟ್ಟು ಹಾಕ್ಕೊಂಡು ಈ ಥರ ಹಿಂಗೆ ತಿರ್ಕೋತಾ ಇದ್ದೀನಿ. ತಿರ್ಕೊಂಡಾದ್ಮೇಲೆ ಇದನ್ನು ಈ ಥರ ಗಟ್ಟಿ ಆದಮೇಲೆ ಸ್ವಲ್ಪ ಬಂದ್ ಮಾಡಿಟ್ಟು 1 ನಿಮಿಷ ಆದಮೇಲೆ ಇದಕ್ಕೆ ನೀರು ಹಾಕಬೇಕು. ಯಾಕೆ ಹಾಕಬೇಕು ಅಂತಂದರೆ ತಣ್ಣೀರು ಮೇಲ್ಗಡೆ ಕೆನೆ ಬರುತ್ತೆ, ಅಂದರೆ ಮೇಲಾರ್ದಂಗೆ ಆಗಿಬಿಟ್ಟು ಕೆನೆ ಬರುತ್ತೆ, ಒಣಗಿಬಿಡ್ತೈತಿ. ಅದ್ರ ಸಂಬಂಧ ನೀರು ಹಾಕೋಬೇಕು. ಈ ಥರ ಮಾಡಿಕೊಂಡ್ವಿ ಅಂತಂದ್ರೆ ನೀವು ಬಿಸಿದು ಬೆಳಗ್ಗೆ 1-2 ರೊಟ್ಟಿ, ಮಧ್ಯಾಹ್ನ 1-2 ರೊಟ್ಟಿ, ರಾತ್ರಿಗೆ 2 ರೊಟ್ಟಿ ಅಂತ ಈ ಥರ ನಾದ್ಕೊಂಡು ಕೂಡ ಮಾಡ್ಬೋದು. ಈ ಥರ ಜಿಗಟು ಮಾಡಿಟ್ಕೊಂಡ್ವಿ ಅಂತಂದ್ರೆ ಸಾಫ್ಟಾಗಿ ಆರಾಮಿಲ್ದರಿಗೆಲ್ಲ ಮೆತ್ತಗೆ ಮಾಡ್ಬೋದು. ಬಿಗ್ನರ್ಸಿಗಂದ್ರೂ ಇದು ರೊಟ್ಟಿ ಹರಿಯೋಂಗಿಲ್ಲ, ಏನಿಲ್ಲ, ಆರಾಮಾಗಿ ಚಪಾತಿ ಹೆಂಗೆ ನೀವು ಲಟ್ಟಿಸ್ಕೊಂಡು ಮಾಡ್ಬೋದು. ಈಗ ನೋಡಿರಿ, ನಾನು ನೀರು ಹಾಕಿದ್ದೀನಿ. ಈಗ ಸ್ವಲ್ಪ 1 ನಿಮಿಷ ಅದಾದಮೇಲೆ ನಮಗಂದರೆ ಅಭ್ಯಾಸ ಐತಿ, ನಾವು ಇಷ್ಟು ಬಿಸಿದೇ ಹಾಕ್ಕೊಂಡು ನಾದ್ಕೊಂಡ್ಬಿಡ್ತೀವಿ. ಡೈಲಿ ರೊಟ್ಟಿನೇ ಮಾಡೋದ್ರಿಂದ, ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ. ನೀವು ಬಿಗ್ನರ್ಸು ಅಥವಾ ಹೊಸಬ್ರು ಅಥವಾ ಭಯ ಅಂತಂದೇಳಿ ಯಾವಾಗಾದ್ರೂ ಒಂದೊಂದು ರೊಟ್ಟಿ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಸ್ವಲ್ಪ ಕಷ್ಟ. ಅದಕ್ಕೆ ಅದು ಬಿಸಿದು ಸ್ವಲ್ಪ ತಣ್ಣಗಾಗೋವರೆಗೂ ನಾನು ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿರತ್ತೆ ಅಂತ ಮಾಡ್ತಾಯಿದ್ದೆ. ಮಗಳು ಬಂದಿರೋದಕ್ಕೆ ಅವಳು ಅದರಲ್ಲಿ ಆಲೂ ಫ್ರೈ ಮಾಡಿ ಹಾಕಮ್ಮ, ತುಂಬ ಚೆನ್ನಾಗಿರ್ತೈತೆ ಅಂತಂದೇಳಿ ಹೇಳಿದ್ಲು. ಸರಿ ಅಂತ ಮಕ್ಳಿಗೆ ಇಷ್ಟಪಡ್ದೇ ಮಾಡಬೇಕಲ್ಲ. ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿಬಿಟ್ಟು ನಾನು ಫಸ್ಟ್ ಆಲೂನ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದು ಎತ್ತಿಡ್ಕೊಂಬಿಟ್ಟು ನಾನು ಅದರಲ್ಲೇ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಂಬಿಟ್ಟು ಸಿಂಪಲ್ಲು, ಅದಕ್ಕೆ ಒಗ್ಗರಣೆ ಏನು ಹಾಕೋಂಗಿಲ್ಲ, ಅದರಲ್ಲೇ ಆಯಿಲೆಲ್ಲ ಇರುತ್ತಲ್ಲ. ಹಾಗೆ ಗರಂ ಮಸಾಲ ಪೌಡ್ರು ಮತ್ತು ಆಮ್ಚೂರು ಪೌಡ್ರು, ಹುಳಿ ಆಗಿದ್ದು ಚೆನ್ನಾಗಿರ್ತೈತೆ ಅಂತ ಆಮ್ಚೂರು ಪೌಡ್ರು, ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲ್ಲು, ತುಂಬ ಚೆನ್ನಾಗಿರ್ತೈತಿ. ಚಪಾತಿ ಜೊತೆಗೂ ಸಖತ್ತಾಗಿರ್ತೈತಿ, ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಇದೇ ಥರ ಮಾಡಿಬಿಟ್ಟು ರೈಸ್ ಕಲಿಸ್ಕೊಂಡು ಇದನ್ನು ಕ್ಯಾಪ್ಸಿಕಮ್ ಆಲೂ ರೈಸ್ನೂ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಬಾಕ್ಸಿಗೆ ವರಿನೇ ಇಲ್ಲ, ನಿಮಗೆ ಟೆನ್ಷನೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿರಿ, ಇವಾಗ ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಾನು. ಸಖತ್ ಟೇಸ್ಟ್ ಇರ್ತೈತಿ. ಬಿಸಿ ರೊಟ್ಟಿ ಜೊತೆಗೂ ಸಖತ್ತಾಗಿತ್ತು. ರೊಟ್ಟಿ ಬೇರೆ ಸಾಫ್ಟಾಗಿ ಮೆತ್ತಗೆ ಬಂದಿದ್ದಾವಲ್ಲ. ಹಾಗೆ ಚಪಾತಿ, ಪರೋಟ ಯಾವುದಕ್ಕೆ ಬೇಕಾದ್ರೂ ಈ ಥರ ಪಲ್ಯ ಮಾಡ್ಕೊಳ್ರಿ. ಪಟ್ಟಂತ ಮಾಡ್ಕೊಂಬಿಡ್ಬೋದು, ಹೆಚ್ಚೋದಷ್ಟೇ ನಿಧಾನ ಬಿಟ್ರೆ. ಇದು ನೋಡಿರಿ, ಇವಾಗ ನಾನು ಇದೆಲ್ಲ ಹಾಕಿದ್ದೇನಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಅರ್ಜೆಂಟಿಗೆ ಈ ಥರದೊಂದು ಡಿಶ್ ಚಪಾತಿ ಜೊತೆಗಾಯಿತು, ಇವನ್ ದೋಸೆಗೂ ಕೂಡ ಟೇಸ್ಟ್ ಆಗಿರ್ತೈತಿ. ಈ ಥರ ಮಾಡಿಬಿಟ್ಟು, ಇಲ್ಲ ಇದೇ ಥರ ಮಾಡಿಬಿಟ್ಟು ರೈಸ್ ಮಾಡಿಕೊಂಡು ರೈಸನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ಮಕ್ಕಳು ಬಾಕ್ಸಲ್ಲಿ ಬಿಡ್ಕೊಳ್ಳೋದೇ ತಿನ್ನಬಾರ್ದು ಮಾತ್ರ ಗ್ಯಾರಂಟಿ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗೈತಿ ಪಲ್ಯ ಅಂತಂದ್ರೆ. ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಯಾವಾಗ ತಿಂದುಬಿಡ್ತೀನಿ ಅಂತ ಅನ್ಸಕತ್ತೈತಿ ಅಂತಂದು ಹೇಳಿಬಿಟ್ಟು. ಏನಂದ್ರೆ ಇದ್ರ ಜೊತೆಗೆ ಅಷ್ಟು ಚೆನ್ನಾಗಿ ಬಂದೈತಿ. ಮತ್ತು ಇದ್ರ ಜೊತೆಗೆ ಬಿಸಿ ರೊಟ್ಟಿ ಅದನ್ನು ಹಾಕ್ಕೊಂಡು ತಿಂದುಬಿಟ್ರೆ ಕರೆನ ನಾನು ಆವಾಗಲೇ ಹೇಳ್ದಂಗೆ ಸಖತ್ತಾಗಿರ್ತೈತಿ. ಹಾಗೆ ಆಮ್ಚೂರು ಪೌಡ್ರು, ರುಚಿ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಇಷ್ಟೇ ಗರಂ ಮಸಾಲ ಪೌಡ್ರು ಇಷ್ಟೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮುಗಿದು ಹೋಯ್ತಿದ್ದು ಪಲ್ಯ. ಮತ್ತೆ ಒಗ್ಗರಣೆ ಹಾಕೋಬೇಕು ಅಂತ ಏನಿಲ್ಲ. ಇದು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಇವಾಗ ನಾನು ರೊಟ್ಟಿ ನಾನು ನಾದ್ಕೊಳ್ಳೋದನ್ನು ತೋರಿಸ್ತೇನೆ ನೋಡಿ ನಿಮಗೆ. ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಇಲ್ಲಿ ಇಷ್ಟು ಜಿಗಿಟಿಗೆ ಎಷ್ಟು ಹಿಟ್ಟು ಹಾಕೋಬೇಕು ಅಂತ. ನಾನು ಅಷ್ಟು ಜಿಗಿಟ್ ಹಾಕೋತಾ ಇಲ್ಲ, ಮತ್ತು ಬೇಕಂದಾಗ ಬಿಸಿದು ಹಾಕೋಬೋದು ಅಂತಂದೇಳಿ ಮಾಡ್ಕೋಬೋದು ರೊಟ್ಟಿನ ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡು ಜಿಗಿಟ್ಟು ನಾನು ಅದಕ್ಕೆ ಒಣ ಹಿಟ್ಟು ಹಾಕೋತಿದ್ದೀನಿ. ಎಷ್ಟು ಜಿಗಿಟ್ ತೊಗೊಂಡಿರ್ತಾರಲ್ಲ ಅದೇ ಪ್ರಮಾಣದಷ್ಟು ಒಣ ಹಿಟ್ಟು ಹಾಕ್ಕೊಳ್ರಿ. ಇದು ನಾವು ಒಣ ಹಿಟ್ಟಿಗೆ ನೀರು ಹಾಕ್ಕೊಂಡು ಮಾಡ್ತಾವಲ್ಲ, ಅದಕ್ಕಿಂತನೂ ತುಂಬ ಈಜಿ ನಾದೋದೆಲ್ಲ. ಬೇಗ ನಾದ್ಕೊಂಡ್ಬಿಡ್ಬೋದು, ಕಷ್ಟ ಆಗಲ್ಲ ಇದು ನಾದ್ಕೊಳ್ಳೋದು. ಮತ್ತು ಹಾಗೆ ಹೂವಿನಂಗೆ ಕೈಯಲ್ಲಿ ತುಂಬ ಸಾಫ್ಟಾಗಿ ಒಂಥರ ಸ್ಪಾಂಜ್ ಗತಿ ಆಗಿರ್ತೈತಿ. ಇದು ಜಿಗಿಟ್ ಹಾಕಿಡೋದು ಹಿಟ್ಟು ಈ ಥರ ನಾದ್ಕೊಂಡಾಗ ತುಂಬ ಚೆನ್ನಾಗತಿ. ನಿಧಾನಕ್ಕೆ ಲಟ್ಟಿಸ್ಕೋಬೋದು ನೀವು. ಬಡಿಯೋಕ್ಕೆಲ್ಲ ಬರಲ್ಲ, ಬಡಿದ್ರೂ ಚೆನ್ನಾಗಾಗ್ತೈತಿ. ನನಗೆ ಬಡಿಯೋಕೆ ಬರ್ತೈತಿ, ಬಟ್ ಬಿಗ್ನರ್ಸಿಗೆ ಹೇಳ್ತಾ ಇದ್ದೀನಿ. ಹಾಗೆ ಮಾಡೋಕ್ಕೆ ಬರಲ್ದರಿಗೆ ಸಾಫ್ಟಾಗಿ ಬೇಕಂದರೆ ನೀವು ಚಪಾತಿ ಗತಿ ಲಟ್ಟಿಸ್ಕೊಂಡು ಬಿಟ್ಟೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಹರಿಯೋದೇ ಇಲ್ಲ, ಅಷ್ಟು ಚೆನ್ನಾಗಿ ನೀವು ಮಾಡ್ಕೋಬೋದು ರೊಟ್ಟಿನ.
ನಾನು ಇಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾನು ಒಂದು ರೊಟ್ಟಿ ಗಾತ್ರದ ಉಳ್ಳಿ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಅರಗ್ ಕಟ್ಕೊಬೇಕಂತಂದ್ರೆ ನಾನು ಇಲ್ಲಿ ಕೈಲೇ ಮಾಡಿಕೊಂಡು ಆಮೇಲೆ ನಾನು ಅರಗ್ ಕಟ್ಕೋತೀನಿ. ಕೈಲೇ ಫಸ್ಟ್ ತಟ್ಕೊಳ್ಬೇಕಾರೆ ಅರಗ್ ಕಟ್ಕೋತೀನಿ ನಾನು, ಆಮೇಲೆ ಲಟ್ಟಿಸ್ಬಿಡ್ತೀನಿ. ನಿಮಗೆ ಯಾವ ಥರ ಬೇಕು ಅಥವಾ ನಮಗೆ ಅರಗ್ ಕಟ್ಕೊಳಕ್ಕೆಲ್ಲ ಬರಲ್ಲ ಅಂತಂದರೆ ಪರವಾಗಿಲ್ಲ, ಹಾಗೆ ಮಾಡ್ಕೊಳ್ರಿ. ಏನು ಬಿಸಿ ಬಿಸಿ ತಿಂತಿರಲ್ಲ, ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ನಾನು ಈ ಥರ ಫಸ್ಟ್ ಅರಗ್ ಕಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಲಟ್ಟಿಸ್ಕೊಂಡ್ಬಿಡ್ತೀನಿ. ನೀವು ಪದೇ ಪದೇ ಟರ್ನ್ ಮಾಡೋದು ಅವಶ್ಯಕತೆನೇ ಇರೋಂಗಿಲ್ಲ. ಇಲ್ಲಿ ಒಂದು ಸಲ ಹಾಕಿಬಿಟ್ಟು ನೀರು ಹಚ್ತೀವಿ, ಸೆಕೆಂಡು ಟರ್ನ್ ಮಾಡಿಬಿಟ್ಟು ಹೊಳ್ಳಿಸಿ ಮತ್ತೊಂದು ಸಲ ಹೊಳ್ಳಿಸಿಬಿಟ್ಟು ಹೀಗೆ ಒಂದು ಸ್ವಲ್ಪ ನೀವು ಈ ಥರ ಬಿಟ್ರೆ ನೀವು ಬಟ್ಟೆ ತೊಗೊಳ್ರಿ. ನಮಗೆಲ್ಲ ಅಭ್ಯಾಸ ಇರೋದಕ್ಕೆ ನಾನು ಕೈಲೇ ನೋಡ್ರಿ ನಾನು ಹತ್ತಕ್ತೀನಿ. ನೀವು ಬಟ್ಟೆ ತೊಗೊಂಡು ಒಂದು ಹಚ್ಚಕ್ರಿ, ಚೆನ್ನಾಗಿ ಉಬ್ಕೊಂಡು ಬರು ಹೋಳಿಗೆ ಗತಿ ಉಬ್ಕೊಂಬರ್ತಾವೆ. ಸಾಫ್ಟ್ ಅಂದರೆ ಸಾಫ್ಟ್ ಆಗ್ತಾವೆ ಅಂತಂದ್ರೆ ಅಷ್ಟು ಸಾಫ್ಟ್ ಆಗ್ತಾವೆ. ನಾನು ಕೈಲೇ ಮುದುಡ್ಬಿಟ್ಟು ತೋರಿಸ್ಬೇಕಿತ್ತು ಅಂತ ಅನಿಸ್ತೈತಿ. ನಾನು ವಿಡಿಯೋ ವಾಯ್ಸ್ ಕವರ್ ಮಾಡ್ತಿರ್ಬೇಕಾದ್ರೆ ನನಗೆ ಹಾಗೆ ಮಾಡ್ತಾ ನನಗೆ ಗೊತ್ತಾಗಿಲ್ಲ. ಆವಾಗ ನನಗೆ ಸಾಫ್ಟ್ ಇರೋದಕ್ಕೆ ಹಾಗೆ ಅದು ಅಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಯಾವಾಗ ತಿಂದ್ಬಿಡ್ತೀನಿ ಅದು ತಿಂದ್ಬಿಟ್ಟಿದ್ದೀನಿ ನಾನು ಸುಮಾರು ವಿಡಿಯೋ ಮಾಡೋದು ಬಿಟ್ಟು. ಹಾಗೆ ನಾನು ಪ್ರತಿಯೊಂದು ರೊಟ್ಟಿನೂ ಹಾಗೆ ಇದೇ ಥರ ಮಾಡ್ತೀನಿ ನೋಡಿರಿ. ಇವಾಗ ಇಷ್ಟು ಈ ಥರ ಆಗಿದೆ ಅಲ್ಲ, ಇವಾಗ ಇಲ್ಲಿ ನೋಡಿರಿ ಹೊಳ್ಳಿಸಿ 1 ನಿಮಿಷ ಬಿಟ್ಟು ಮತ್ತೆ ಟರ್ನ್ ಮಾಡಿಬಿಟ್ಟು ಹತ್ತಿಕ್ಕೆ ಬಿಟ್ರೆ ಉಬ್ಕೊಂಬಿಡ್ತಾವೆ. ನೋಡ್ಕೊಳ್ರಿ, ನಾನು ಕರೆಕ್ಟಾಗಿ ತೋರಿಸ್ತೀನಿ, ಎಲ್ಲಿ ಸ್ಕಿಪ್ ಮಾಡ್ತಾಯಿಲ್ಲ ನನ್ನ ವಿಡಿಯೋನ. ಅಷ್ಟು ಚೆನ್ನಾಗಿ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಎಲ್ಲೂ ಫಾಸ್ಟ್ ಹಾಕಿಯೂ ಇಲ್ಲ ನಾನು ನಿಮಗೆ ಗೊತ್ತಾಗಲಿ ಅಂತಂದು ಹೇಳಿಬಿಟ್ಟು. ಬೋರ್ ಆಗ್ತಾ ಇರ್ಬೋದು ನಿಮಗೆ ಮೋಸ್ಟ್ಲಿ ವಿಡಿಯೋ ನೋಡಲಿಕ್ಕೆ, ಬಟ್ ರೊಟ್ಟಿ ಚೆನ್ನಾಗಿ ಮಾಡೋಕೆ ಬರ್ತಿರ್ಬೇಕು ಅಂತಂದ್ರೆ ನೀವು ಅನಿವಾರ್ಯ ಏನಂತಂದ್ರೆ ನೋಡ್ಕೊಳ್ಳೇಬೇಕು. ನೀವು ಚೆನ್ನಾಗಿ ರೊಟ್ಟಿ ಮಾಡಬೇಕು ಅಂದ್ರೆ ನೋಡಿರಿ. ನೆಕ್ಸ್ಟ್ ನಾನು ಆ ಥರ ಲಟ್ಟಿಸ್ತಾ ಇದ್ದೀನಿ. ಹಾಗೆ ಈ ಕಡೆನೂ ನೋಡ್ತಾ ಇರಬೇಕು. ಇವಾಗ ನೋಡಿರಿ, ಇದು ತಿರುಗಿಸಿದ್ನಲ್ಲ, ಇವಾಗ ನೋಡಿರಿ ಸ್ವಲ್ಪ ಇಷ್ಟು ಹತ್ತಿಕ್ಕಿದ್ರೆ ಸಾಕು. ನಿಮಗೆ ಕೈ ಇದು ಬರ್ತೈತಿ ಅಂತಂದ್ರೆ ನೀವು ಏನಂತಂದ್ರೆ ಬಟ್ಟೆ ತಗೊಂಡು ಹತ್ತಕ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ತತಿ. ಇದು ಉಬ್ಬದಾಗ ಇವಾಗ ನೀವು ತೆಗಿಬೇಕಾದ್ರೆ ಒಂದೊಂದ್ಸಲ ಹೊಡ್ಕೊಂಡ್ಬಿಟ್ಟು ಅದ್ರ ಹವಾ ಎಲ್ಲ ಬಡದು ಕೈಗೆಲ್ಲ ಗುಳ್ಳೆ ಬಂದುಬಿಟ್ಟು. ಎಲ್ಲ ರೊಟ್ಟಿನ ನಾನು ಇದೇ ಥರ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಪಲ್ಯ ಕೂಡ ಅಷ್ಟೇ ರುಚಿಯಾಗಿತ್ತು. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಿ ಅಂದರೆ ಮಾಡಿರಿ. ನೀವು ರೊಟ್ಟಿ ಯಾವ ಥರ ಮಾಡ್ತೀರಿ, ಜೋಳದ ರೊಟ್ಟಿನ ಅಥವಾ ಈ ಥರ ನಾನು ತೋರಿಸೋದಕ್ಕೆ ನಿಮಗೆ ಹೆಲ್ಪ್ ಆಯಿತು ಅಂದರೆ ನನಗೇನು ಅಂತ ಕಮೆಂಟ್ ಮಾಡಿ. ಮಾಡದೇ ಇರೋರಾದರೆ ನನಗೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಾವು ಮಾಡ್ತೀವಿ ಅಂತಂದ್ರೂ ಕಮೆಂಟ್ ಮಾಡಿ. ಮಾಡ್ತಾಯಿದ್ರೆ ಪ್ಲೀಸ್ ನಿಮ್ಮ ಕಮೆಂಟ್ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ಅಂದರೆ ನಿಮ್ಮ ಕಮೆಂಟ್ಗಾಗಿ